ವೀಕ್ಷಕರೇ, ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಎಂಥ ಫಲ ಸಿಗ್ತಾ ಇದೆ, ಏನು ಸವಾಲುಗಳಿದೆ, ಏನು ತೊಂದರೆಗಳಿದೆ, ಏನು ಒಳ್ಳೆ ಫಲಗಳು ಸಿಗ್ತಾ ಇದೆ, ಧನಪ್ರಾಪ್ತಿ ಯೋಗ ಇದೆಯಾ, ಏನಾದ್ರೂ ಒಂದು ಹೊಸ ಕೆಲಸ ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತಾ, ಇನ್ನ ಇದಕ್ಕಿಂತ ಬಹಳಷ್ಟು ಮುಖ್ಯವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. 10 ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡಿದ ಮೇಲೆ ನಿಮಗೊಂದಿಷ್ಟು ಪ್ರಯೋಜನ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಅಕ್ಟೋಬರ್ ತಿಂಗಳ ಫಲ ತಿಳಿಸ್ತಾ ಇರೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾದ ಫಲ ಸಿಗುತ್ತೆ ಅಂತಂದ್ರೆ 2ನೇ ತಾರೀಕು, 20ನೇ ತಾರೀಕು, 21, 25, 26 ಹಾಗೂ 27, 30ನೇ ತಾರೀಕು ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುವಂತಹ ಅದ್ಭುತವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಅಶುಭಕರವಾದ ದಿನಗಳು 1, 8, 9, 10, 11, 17, 18, 29ನೇ ತಾರೀಕು ಅಷ್ಟೊಂದು ಶುಭಕರವಲ್ಲದಂತಹ ದಿನಗಳು. ನಿಮ್ದೇನಾದ್ರೂ ಮುಖ್ಯವಾದಂತಹ ಕೆಲಸ ಏನಾದ್ರೂ ಇತ್ತು ಅಂತಂದ್ರೆ ಶುಭಕರವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ವಿಶೇಷವಾದ ಕೆಲಸಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ಈ ಅಕ್ಟೋಬರ್ ತಿಂಗಳ ಸಂಪೂರ್ಣವಾದ ಫಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮ್ಮ ಕೆಲಸ ಕಾರ್ಯದ ವಿಚಾರದ ಬಗ್ಗೆ ಬಹಳಷ್ಟು ಚಿಂತೆ ಇರುತ್ತೆ. ಏನಪ್ಪಾ, ನಾನು ಅಂದ್ಕೊಂಡಂಗ ಆಗುತ್ತಾ, ನನ್ನ ಅಂದುಕೊಂಡಂಗ ದುಡ್ಡು ಬರುತ್ತಾ, ನನ್ನ ಅಂದುಕೊಂಡಂತಹ ಕೆಲವೊಂದು ಸಮಸ್ಯೆಗಳು ಕ್ಲಿಯರ್ ಆಗುತ್ತಾ, ನಾನ್ ಮಾಡುವಂತ ಕೆಲಸದಲ್ಲಿ ಅದ್ಭುತ ಸಾಧನೆ ಮಾಡಕ್ ಆಗುತ್ತಾ, 4 ಕಾಸು ಸಂಪಾದನೆ ಮಾಡಕ್ ಆಗುತ್ತಾ, ನಿಂತು ಹೋಗಿರ್ತಕ್ಕಂಥ ಕೆಲಸ ನಾನು ಪುನರಾರಂಭ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂತಹ ಹಲವಾರು ಅನೇಕ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಖಂಡಿತವಾಗಿಯೂ ಸವಾಲುಗಳು ನಿಮಗೇನು ಹೊಸದೇನಲ್ಲ. ಖಂಡಿತವಾಗ್ಲೂ ಅದನ್ನ ಸವಾಲಾಗಿನೇ ಸ್ವೀಕರಿಸಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡುವಂತ ಪ್ರಯತ್ನ ಮಾಡಿದ್ರೆ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೆಲವೊಂದು ಜನರಿಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಹೋಗುವಂಥದ್ದು, ಅಲದಾಟ ಆಗುವಂಥದ್ದು ಅಥವಾ ವರ್ಗಾವಣೆ ಆಗುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಜನರಿಗೆ ಬದಲಾವಣೆಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಅದನ್ನ ನೀವು ಸ್ವಲ್ಪ ಸರಿಯಾಗಿ, ಸರ್ಕಾರಿ ಅಧಿಕಾರಿಗಳಿಗೆ ಏನಾಗುತ್ತೆ, ಈ ವರ್ಗಾವಣೆ ಅಂತಹ ಸಮಸ್ಯೆಗಳು ಕೆಲವೊಂದು ಜನರಿಗೆ ಸಂತೋಷ ಕೊಟ್ಟರೆ ಕೆಲವೊಂದು ಜನರಿಗೆ ತುಂಬಾ ಬೇಸರ ತಂದು ಕೊಡುವಂತಹ ಸನ್ನಿವೇಶಗಳು ಇರ್ತವೆ. ಇನ್ನು ಉದ್ಯೋಗಿಗಳಲ್ಲಿ ನೋಡಿ, ಅನೇಕ ಸವಾಲುಗಳು ಇದಾವೆ. ನಾನು ಆಗ್ಲೇ ಹೇಳಿದಾಗೆ ಕೆಲಸದಲ್ಲಿ ಕೆಲವೊಂದು ಒತ್ತಡ ಇರುತ್ತೆ, ಜನಗಳ ಒತ್ತಡ ಇರುತ್ತೆ, ಹಣಕಾಸಿನಲ್ಲಿ ಒತ್ತಡ ಇರುತ್ತೆ, ಕೆಲಸ ಮಾಡ್ಬೇಕಾದ್ರೆ ಬಹಳ ಬೇಜಾರಾಗಿರುತ್ತೆ, ಅಥವಾ ಆಕ್ಟಿವಿಟೀಸ್ ಅನ್ನೋದಿರೋದಿಲ್ಲ, ಅಥವಾ ಫಿಸಿಕಲಿ ಫಿಟ್ನೆಸ್ ಇರಲ್ಲ, ಮೆಂಟಲಿ ಫಿಟ್ನೆಸ್ ಇರಲ್ಲ, ಏನೋ ಒಂಥರ ಚಿಂತೆ, ಮಾನಸಿಕ ವೇದನೆಗಳು ಇದು ಇರುತ್ತೆ. ಆದ್ರೆ ಇದನ್ನ ಮೀರಿ ನೀವು ಗೆಲುವನ್ನ ಯಾವ ರೀತಿ ಪಡಿಬೇಕನ್ನುವಂಥದ್ದೇ ನಿಮ್ ಮುಂದಿರುವಂತ ಸವಾಲು. ನಾವು ಕೂಡ ಇದ್ರ ಬಗ್ಗೆನೆ ಜಾಸ್ತಿ ಫೋಕಸ್ ಮಾಡುವಂಥದ್ದು. ನೀವು ಯಶಸ್ವಿ ಆಗ್ಬೇಕು, ನಿಮ್ಮ ಮುಂದಿರ್ತಕ್ಕಂಥ ಸಮಸ್ಯೆಗಳು ಕ್ಲಿಯರ್ ಆಗ್ಬೇಕು. ಅದಕ್ಕೆ ಈ ಚಿಂತೆ ಮಾಡ್ತಾ ಕೂಡೋದ್ರಿಂದ ನಿಮ್ ಸಮಸ್ಯೆ ಸರಿ ಆಗುತ್ತೆ ಅನ್ನೋದಾದ್ರೆ ನೀವು ಚಿಂತೆ ಮಾಡ್ತಾನೆ ಕುಂತ್ಬಿಡಿ. ಬಟ್ ನೋ ಯೂಸ್. ನೀವು ಚಿಂತೆ ಮಾಡ್ತಾ ಕುಂತ್ರೆ ಸಮಯ ವ್ಯರ್ಥ ಆಗುತ್ತೆ, ಆರೋಗ್ಯ ವ್ಯರ್ಥ ಆಗುತ್ತೆ, ಮಾನಸಿಕವಾದ ನೆಮ್ಮದಿ ಹಾಳಾಗುತ್ತೆ, ಸ್ಪಿರಿಟ್ ಅನ್ನೋದು ಹೊರಟೋಗುತ್ತೆ. ಹಾಗಾಗಿ ಅದಕ್ಕೆ ಪರಿಹಾರವೇ ಅಲ್ಲ, ಅದು ಸೂಕ್ತನೂ ಅಲ್ಲ. ಧೈರ್ಯಂ ಸರ್ವತ್ರ ಸಾಧನ. ನೀವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ವಿ ಆಗುವಂತ ಸಾಧ್ಯತೆ ಇದೆ. ಎಷ್ಟೋ ಜನರಿಗೆ ಅವ್ರ ಕೈಯಿಂದ ಆ ಕೆಲಸ ಆಗ್ತಾ ಇರುತ್ತೆ, ಅದು ಅವ್ರ ಪ್ರಯತ್ನ ಪಟ್ರೆ ಅದ್ಭುತ ಸಾಧನೆ ಮಾಡೋದು ಇರ್ತದೆ. ಆದ್ರೆ ಅವರೇ ಅಂದ್ಕೊಂಡ್ಬಿಟ್ಟಿರ್ತಾರೆ, ಅಯ್ಯೋ ನನ್ಗೆ ಈ ಕೆಲಸ ಆಗಲ್ಲ, ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರ ಶಕ್ತಿ ಅವ್ರಿಗೆ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ಈ ತರ ಬಹಳಷ್ಟು ಜನ ಫೇಲ್ಯೂರ್ ಆಗಿರ್ತಾರೆ ಜೀವನದಲ್ಲಿ. ನೀವು ಆ ತರ ಆಗೋದು ಬೇಡ. ನಿಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡುವಂತಹ ಧೈರ್ಯವೂ ನಿಮ್ಮಲ್ಲಿದೆ. ಅದನ್ನ ನೀವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಡ್ಲಾರ್ದೇನೆ ದೂರದ ಬೆಟ್ಟ ಬಹಳ ಹತ್ತಕ್ಕಾಗಲ್ಲ ಅಂತ ನೀವು ಇಲ್ಲೇ ಯೋಚನೆ ಮಾಡ್ತಾ ಇದ್ರೆ ಒಂದೊಂದ್ ಹೆಜ್ಜೆ ಹತ್ತಾ ಹೋದ್ರೆ ಎವರೆಷ್ಟು ಕೂಡ ದೊಡ್ಡದಲ್ಲ ಮನುಷ್ಯನಿಗೆ. ಇಂತಹ ಒಂದು ಸನ್ನಿವೇಶ ಇರುತ್ತೆ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಚಿಂತೆ ಮಾಡೋದು ಪರಿಹಾರ ಅಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹಳ ದೊಡ್ಡ ವಿಚಾರ, ಮುಖ್ಯವಾದ ವಿಚಾರ, ಉಪಯುಕ್ತ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ಆ ಚಿಂತೆಯಿಂದ, ಜಂಜಾಟದಿಂದ, ಮಾನಸಿಕ ಒತ್ತಡಗಳಿಂದ ಹೊರಗಡೆ ಬಂದು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ್ರೆ ಖಂಡಿತ ಅಸಾಧ್ಯವಾದದ್ದು ಕೂಡ ಸಾಧ್ಯವನ್ನ ಮಾಡಿ ನಿಮ್ಮ ಸಮಸ್ಯೆಗಳಲ್ಲಿ ಪರಿಹಾರ ಹುಡ್ಕೊಂಡು ಒಂದು ಯಶಸ್ಸನ್ನ ಸಿಗುವಂತಹ ಸನ್ನಿವೇಶಗಳು ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು ನೀವು ಗಮನಕ್ಕಿರಲಿ. ಇನ್ನು ನಾನು ಬಹಳ ಅದ್ಭುತವಾದ ವಿಚಾರಗಳು ತಿಳಿಸೋದಿದೆ ಈ ವಿಡಿಯೋದಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ.
JB ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರಿಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು. ಈಗಲೇ ನಂಬಿಕೆ, ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಯಾಕಂತಂದ್ರೆ ನಿಮ್ಮ ಕುಂತಲ್ಲಿಯೇ ಆರ್ಡರ್ ಮಾಡ್ಕೊಳ್ಳೋದಕ್ಕೆ, ಕುಂತಲ್ಲಿಯೇ ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ JB ಪ್ರಿಡಿಕ್ಷನ್ಸ್ ಮಾಡಿರುವಂತದ್ದು. ತರಿಸ್ಕೊಳ್ಳಿ. ಜೊತೆಗೆ ನೋಡಿ, ಬೇರೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಪುರುಷರಾಗಿದ್ರೆ ಸ್ತ್ರೀಯರ ಜೊತೆಯಲ್ಲಿ, ಸ್ತ್ರೀಯರಾಗಿದ್ರೆ ಪುರುಷರ ಜೊತೆಯಲ್ಲಿ ಏನೋ ವ್ಯಾಪಾರ, ವಹಿವಾಟು, ಉದ್ಯೋಗ ಅಥವಾ ಏನಾದ್ರೂ ಕೆಲವೊಂದು ವಿಚಾರಗಳ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ತೆಗೆದುಕೊಂಡ್ರೆ ಒಳ್ಳೆಯದು. ಕೆಲವೊಂದು ಏನಾಗುತ್ತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸು ಉಲ್ಬಣ ಆಗುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಜನಗಳ ಜೊತೆ ಎಚ್ಚರಿಕೆಯಿಂದ ಬೆರೆತುಕೊಳ್ಳಿ. ಮನೆಯಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸುವಂತ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಸ್ವಲ್ಪ ತಂದೆ ತಾಯಿಗಳಿಗೆ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸತಕ್ಕಂಥ ಪ್ರಯತ್ನವನ್ನ ಮಾಡಿ. ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ವೈಮನಸ್ಸೇನಾದ್ರೂ ಇತ್ತು, ಜಗಳ ಇತ್ತು, ಕದನ ಇತ್ತು, ಕಲಹ ಇತ್ತು, ಜೊತೆಗೆ ಈ ರಿಲೇಟಿವ್ ಅಲ್ಲಿ ಮಧ್ಯದಲ್ಲಿ ಏನಾದ್ರೂ ಜಂಜಾಟ ಇತ್ತು, ಗೊಂದಲ ಇತ್ತು ಅಂತಂದ್ರೆ ಅದು ಆಗಿಂದಾಗ್ಯೇನೆ, ಯಾವುದೇ ಸಮಸ್ಯೆಗಳಿರ್ಲಿ ಆಗಿಂದಾಗ್ಯೇನೆ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದು ಬಿಟ್ಟಷ್ಟು ದಿವಸ ಏನಾಗುತ್ತೆ, ಸಮಸ್ಯೆಗಳು ಬೆಳಿತಾನೆ ಹೋಗ್ತದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಬೇಕು. ಜೊತೆಗೆ ಜನಗಳಿಂದ ಸ್ವಲ್ಪ ಭಯ ಇರುತ್ತೆ. ಯಾರು ಏನಾದ್ರು ಮಾಡ್ಬಿಡ್ತಾರ, ಯಾರೇನಾದ್ರು ತಿಳ್ಕೊಂಡ್ಬಿಟ್ರ, ಯಾರೇನಾದ್ರು ಅನ್ಕೊಂಡ್ಬಿಟ್ರ, ಈ ರೀತಿಯಾಗಿರ್ತಕ್ಕಂಥ ಮುಜುಗರದ ಸ್ವಭಾವ ನಿಮ್ದು. ಆ ತರ ಮುಜುಗರ ಏನ್ ಇಟ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಹೋಗ್ತಾ ಇರಿ. ಬೇರೆಯವ್ರ ತಂಟೆಗೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಜೊತೆಗೆ ಕೆಲವೊಂದು ಸಾಧು ಸಂತರ ಅನುಗ್ರಹ, ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಮನೆ ದೇವರ ಕೃಪಾ ಕಟಾಕ್ಷ, ಇದರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವ್ಯಾಪಾರ ಮಂದಗತಿಯಲ್ಲಿದ್ರೂ ಕೂಡ ಲಾಭದಾಯಕವಾಗಿ ಪರಿವರ್ತಿಸುವಂತಹ ಪ್ರಯತ್ನವನ್ನ ಮಾಡಿ. ಹೆಚ್ಚಿನ ಪ್ರಯತ್ನವನ್ನ ಮಾಡಿಕೊಳ್ಳಿ. ವ್ಯಾಪಾರ, ಉದ್ಯೋಗದಲ್ಲಿ ಲಾಭಗಳಾಗುವಂತಹ ಸನ್ನಿವೇಶಗಳಿದೆ. ಈ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯೆಯಲ್ಲಿ ನಿರಾಸಕ್ತಿ ಇರುತ್ತೆ. ಸ್ವಲ್ಪ ಈ ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನ ತೆಗೆದುಕೊಳ್ಬೇಕು. ಜೊತೆಗೆ ಈ ವೃಷಭ ರಾಶಿಯವರು, ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೆಲಸಗಾರರಿರ್ಬೋದು, ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಈ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಮೊಬೈಲ್ ಇಂದಾನೇ ಮೊಬೈಲ್ ಅಲ್ಲೇ ನಿಮ್ ಕೆಲಸ ಇದೆ ಅಂದ್ರೆ ನಂದೇನೋ ಅಭ್ಯಂತರ ಇಲ್ಲ. ಬಟ್ ಆದ್ರೆ ಮೊಬೈಲ್ ಹೊರತುಪಡಿಸಿ ನಿಮ್ ಕೆಲಸಗಳಿದ್ದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಥವಾ ಕೆಲಸಗಾರರಿಗೆ ಸ್ವಲ್ಪ ದಯವಿಟ್ಟು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸಮಯ ಬಹಳ ವ್ಯರ್ಥ ಆಗ್ತಾ ಇದೆ. ನಿಮ್ಮ ಯಶಸ್ಸಿಗೆ, ಏಳಿಗೆಗೆ ಅದು ಕೂಡ ಒಂದು ಕಾರಣ ಆಗ್ತಾ ಇರ್ತಕ್ಕಂಥದ್ರಿಂದ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಬಳಕೆಯನ್ನ ಅನ್ನುವಂತ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ. ಇನ್ನು ಎಲ್ಲ ಕೆಲಸಗಳಲ್ಲಿ ನೀವೇನೇ ಒಂದು ಕೆಲಸ ಮಾಡಿ, ಎಚ್ಚರಿಕೆ, ಮುಂಜಾಗ್ರತೆ. ಯಾಕಂತಂದ್ರೆ ಏನೋ ಒಂದು ಮುಂದೆ ಸಮಸ್ಯೆ ಅನುಭವಿಸೋದಕ್ಕಿಂತ ಮುಂಚೆ ನಾವು ಸಾಧಕ ಬಾಧಕಗಳನ್ನ ಅರ್ಥೈಸಿಕೊಂಡು ನಾವು ಕೆಲಸವನ್ನ ಮಾಡಿದ್ರೆ ಲಾಭದಾಯಕವಾಗಿ ಪರಿವರ್ತನೆ ಮಾಡಬಹುದು ಅನ್ನುವಂಥದ್ದು ಗಮನಕ್ಕಿರಲಿ. ಸ್ವಲ್ಪ ಮನಸ್ಸು ಚಿಂತಿತವಾಗಿದ್ರೂ ಕೂಡ ಈ ದೇವರ ದರ್ಶನ ಮಾಡೋದು, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ತಾಂತ್ರಿಕ ದೋಷದಿಂದ ಏನಾಗುತ್ತೆ, ಸ್ವಲ್ಪ ಕೆಲವೊಮ್ಮೆ ರಾಂಗ್ ಡೆಸಿಷನ್ ತಗೊಂಡ್ಬಿಡೋದು, ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ಬಿಡೋದು, ಸಮಯಕ್ಕೆ ಸರಿಯಾದಂತ ನಿರ್ಧಾರ ತಗೊಳ್ಳೋದ್ರಲ್ಲಿ ಎಡುವಂಥದ್ದು, ದುಡುಕುವಂಥದ್ದು, ಈ ರೀತಿಯಿಂದನೂ ಕೂಡ ಜೀವನದಲ್ಲಿ
ಅದೆಷ್ಟೋ ಸರಿ ಕಷ್ಟಗಳು, ತೊಂದರೆಗಳು, ಫೇಲ್ಯೂರ್ಗಳನ್ನ ಅನುಭವಿಸುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಹಿಂದೆ ಮಾಡಿರ್ತಕ್ಕಂಥದ್ದನ್ನ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಸರಿ ಮಾಡಿಕೊಂಡು ಮುಂದೆ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನಿಭಾಯಿಸುವಂತ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದೆ. ಅದ್ರ ಕಡೆ ಗಮನ ಕೊಡಿ. ಇನ್ನು ನೀವೇನಾದ್ರೂ ಹೊಸ ವಸ್ತು ಖರೀದಿ ಮಾಡ್ತಾ ಇದ್ದೀರಿ, ಏನಾದ್ರೂ ಬೆಲೆ ಬಾಳುವಂತ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ ಅಂತಂದ್ರೆ, ಯಾವ್ದೋ ಅಗ್ರಿಮೆಂಟ್ ಸಹಿ ಮಾಡ್ತಾ ಇದ್ದೀರಿ, ಏನೋ ಒಂದು ಮೋಟರ್ ವೆಹಿಕಲ್ ಅಥವಾ ಆಸ್ತಿ ಅಥವಾ ಏನೋ ಒಂದು ಖರೀದಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ವ್ಯವಹಾರದಲ್ಲಿ ಮೋಸ ಆಗುವಂತ ಸನ್ನಿವೇಶಗಳು ಇರ್ತವೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಿತಶತ್ರುಗಳ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಆತರ ಇರಿ. ವ್ಯಾಪಾರದಲ್ಲೂ ಕೂಡ ಮೋಸ ಹೋಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಪ್ರೇಮಿಗಳಲ್ಲಿ ಸ್ವಲ್ಪ ವೈಮನಸ್ಸಿರುತ್ತೆ, ಸಣ್ಣ ಪುಟ್ಟ ವೈಮನಸ್ಸಿರುತ್ತೆ. ತಾತ್ಕಾಲಿಕವಾದಂತಹ ಸಮಸ್ಯೆ ಪತಿ ಪತ್ನಿಯರ ಮಧ್ಯದಲ್ಲೂ ಇರುತ್ತೆ, ಪ್ರೇಮಿಗಳ ಮಧ್ಯದಲ್ಲೂ ಇರುತ್ತೆ. ಅದನ್ನ ಆಗಿಂದಾಗೆ ಸರಿ ಮಾಡ್ಕೊಂಡು ಹೋಗಿ. ಕಲಾವಿದರಿಗೆ ಬಹಳ ಒಳ್ಳೆ ಅವಕಾಶಗಳು ಇದ್ರೂ ಕೂಡ ಅದನ್ನ ಬಳಸ್ಕೊಳಕ್ ಆಗ್ಲಿಲ್ಲ ಅನ್ನೋಂತ ಬೇಸರ ಇರುತ್ತೆ. ಅದು ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು, ಟಿವಿ ಮಾಧ್ಯಮದಲ್ಲಿ ಇರುವಂತವ್ರು ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಚಿತ್ರೋದ್ಯಮ ಇರ್ಬೋದು. ಸ್ವಲ್ಪ ಅವಕಾಶವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಒಳ್ಳೆ ಫಲ ಸಿಗುವಂತ ಸನ್ನಿವೇಶಗಳಿದೆ. ಜೊತೆಗೆ ರಾಜಕಾರಣಿಗಳಿಗೂ ಕೂಡ ಅವಕಾಶಗಳಿದೆ. ಆದ್ರೆ ಹೆಚ್ಚಿನ ಒಂದು ಜನಗಳಿಗೆ ಓಲೈಸುವಂತಹ, ಅಂದ್ರೆ ಅವರಿಗೆ ಬೇಕು ಏನು ಅವಶ್ಯಕತೆ ಇದೆ ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಿ ಜನಮನ್ನಣೆಯನ್ನ ಗಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಜನನಾಯಕರಾಗುವಂತಹ ಸನ್ನಿವೇಶಗಳು ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಹುದ್ದೆಗಳು ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಅಲ್ಲುಗಳಿಯುವ ಹಾಗಿಲ್ಲ. ಇನ್ನ ಈ ತಿಂಗಳಲ್ಲಿ ಎಷ್ಟೇ ಸವಾಲುಗಳ ಮಧ್ಯದಲ್ಲಿ ಒಳ್ಳೆ ಫಲ ಇದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇನ್ನು ಪರಿಹಾರವನ್ನ ಹೇಳ್ಕೋಬೇಕಾಗತ್ತೆ. ವಿಡಿಯೋದುದ್ದಕ್ಕೂ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಅದನ್ನ ಅನುಸರಿಸಿದ್ರೆ ನೀವು ಅಂದುಕೊಂಡಿದ್ಕಿಂತಲೂ ಹೆಚ್ಚಿನ ಒಂದು ಲಾಭಗಳು ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರಾಶಿಯನ್ನ ಫಲಗಳನ್ನ ನೋಡಿ ತಿಳ್ಕೊಬಹುದು ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ನಾಗಕ್ಷೇತ್ರದ ದರ್ಶನದಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಶ್ರೀ ಮಹಾರುದ್ರನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮನೆದೇವರು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಸರಳವಾದ ಸುಲಭವಾದ ಪರಿಹಾರಗಳನ್ನ ಹೇಳಿರೋದ್ರಿಂದ ಅದನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಫಲಗಳನ್ನು ಪಡ್ಕೊಳ್ಳಿ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.